ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಅರ್ಪಿತಾ ಅಂತ. ಊರು ಗುಲ್ಬರ್ಗಾ. ವಯಸ್ಸು 32 ವರ್ಷ ತುಂಬಿದೆ. ಜಾತಿ ಲಿಂಗಾಯತ. ತೂತು ಹೂವಿನಂತೆ ಹರಡಿದೆ. ಗಂಡ ಒಂಟಿ ಜೀವನ. ಮಕ್ಕಳು ಒಬ್ಬಳೇ ಮಗಳು. ಕೆಲಸ ಬಟ್ಟೆ ಅಂಗಡಿ. ಬಯಕೆ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಕೇಯಿಸಿಕೊಳ್ಳುವುದು. ಸ್ನೇಹಿತರೆ, ಇದು ಇಷ್ಟು ಅರ್ಪಿತಾ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಬಯಸದೆ ಬಂದ ಜೀವನದ ಕಷ್ಟಗಳು. ಗಂಡ ಮೋಸ ಮಾಡಿ ಬೇರೆಯವಳ ಜೊತೆ ಓಡಿ ಹೋಗಿದ್ದಾರೆ. ಒಬ್ಬಳೇ ಮಗಳನ್ನು ಇಟ್ಟಿಕೊಂಡು ತುಂಬಾ ನೋವು ಅನುಭವಿಸುತ್ತಿದ್ದೇನೆ. ಬದುಕಿನ ಪಯಣ ಸಾಗಿಸಲು ಗಂಡನ ಪಾತ್ರ ತುಂಬಾ ಅವಶ್ಯಕವಾಗಿದೆ. ಇಂತಹ ಕೆಟ್ಟ ಸಮಾಜದಲ್ಲಿ ಒಬ್ಬಳೇ ಅಂತ ಗೊತ್ತಾದರೆ ಸಾಕು. ದೇವರಿಗೂ ಕರುಣೆ ಬರಲಿಲ್ಲ. ಒಂದು ಗಂಡು ಮಗು ಕೂಡ ಕೊಟ್ಟಿಲ್ಲ. ನಮ್ಮದೇ ಒಂದು ಬಟ್ಟೆ ಅಂಗಡಿ ಇದೆ. ಬರುವ ಸ್ವಲ್ಪ ಹಣದಲ್ಲಿ ಜೀವನ ಸಾಗಿಸುತ್ತಾ ಇದ್ದೇನೆ. ಜನ ನಮ್ಮ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಾರೆ. ಅಂದರೆ ಅರ್ಪಿತಾ ಅವರು ಗಂಡನಿಂದ ಮೋಸ ಹೋಗಿದ್ದಾರೆ. ಒಬ್ಬಳೆ ಮಗಳು ಇದ್ದಾಳೆ. ಆ ದೇವರು ಗಂಡು ಮಗು ಕೂಡ ಕೊಟ್ಟಿಲ್ಲ. ಹೆಣ್ಣಿಗೆ ಬದುಕಿನ ಪೂರ್ತಿ ಗಂಡನ ಅವಶ್ಯಕತೆ ಇರುತ್ತೆ. ಅವರದೇ ಆದ ಬಟ್ಟೆ ಅಂಗಡಿ ಇದೆ. ಅದರಲ್ಲಿ ಸಿಗುವ ಅಲ್ಪ ಸ್ವಲ್ಪ ದುಡ್ಡಿನಿಂದ ಮನೆ ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಇದು ಇಷ್ಟು ಅವರ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ನೀಡಿದ್ದಾರೆ. ವೀಕ್ಷಕರೇ, ಕಾವಾಸಕಿ ನಿಂಜಾ ZX10R ಬೈಕ್ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗಂಡಿನಲ್ಲಿ ಇರಬೇಕಾದ ಗುಣಗಳು: ನೋಡಲು ಸುಂದರವಾಗಿ ಇರಬೇಕು. ಹಾಗೆ 40 ವರ್ಷದ ಒಳಗಡೆ ಇರಬೇಕು. ಆರೋಗ್ಯವಾಗಿ ಇರಬೇಕು. ಅನಾರೋಗ್ಯ ನನಗೆ ಇಷ್ಟ ಆಗಲ್ಲ. ನಾವು ಆಡುವ ಸರಸ ಸಲ್ಲಾಪಗಳು ಗುಪ್ತವಾಗಿ ಇರಬೇಕು. ಸಮಾಜದ ಮುಂದೆ ಏನು ಗೊತ್ತಿಲ್ಲದ ಹಾಗೆ ನಟನೆ ಮಾಡಬೇಕು. ಗಂಡನಿಗಿಂತ ಜಾಸ್ತಿನೇ ಪ್ರೀತಿ ಮಾಡಬೇಕು. ವಾರಕ್ಕೆ 2 ಸಾರಿಯಾದರೂ ಮನೆಗೆ ಬಂದು ಹೋಗಬೇಕು. ಮನೆಗೆ ಬರುವಾಗ ತಿಂಡಿ ತಿನಿಸುಗಳು ತೆಗೆದುಕೊಂಡು ಬರಬೇಕು. ಮಗಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಸ್ನೇಹಿತರೆ, ಹುಡುಗನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಸವಿಸ್ತಾರ ಮಾಹಿತಿ ನೀಡಿದ್ದಾರೆ. ಒಂದು ವೇಳೆ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಸಿಗುವ ಸವಲತ್ತುಗಳು: ನಿಮ್ಮ ಸ್ವಭಾವ ನನಗೆ ಇಷ್ಟ ಆದರೆ ಮನೆಯಲ್ಲಿಯೇ ಇಟ್ಟಿಕೊಳ್ಳುತ್ತೇನೆ, ಅಂದರೆ ಸ್ವಂತ ಮನೆ ಇದೆ. ನನ್ನ ಕೈಲಾದಷ್ಟು ನಿಮಗೆ ಖರ್ಚಿಗೆ ದುಡ್ಡು ಕೊಡುತ್ತೇನೆ. ಬಟ್ಟೆ ಅಂಗಡಿ ಸ್ವಂತದಾಗಿದೆ. ನಿಮಗೆ ಯಾವುದೇ ಚಟಗಳು ಇಲ್ಲ ಅಂದರೆ ಅಂಗಡಿಯ ಜವಾಬ್ದಾರಿ ನಿಮಗೆ ವಹಿಸಿಕೊಡುತ್ತೇನೆ. ನನ್ನ ಮಗಳನ್ನ ತುಂಬಾ ಪ್ರೀತಿ ಮಾಡಬೇಕು, ಕಾರಣ ಅವಳು ತಂದೆ ಪ್ರೀತಿ ಕಾಣಲಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು.